ಮಹಾಲಕ್ಷ್ಮಿ ಕಥೆ ಹಿಂದೂ ಧರ್ಮದಲ್ಲಿ ಮಹತ್ವಪೂರ್ಣವಾಗಿದೆ. ಮಹಾಲಕ್ಷ್ಮೀ ದೇವಿ ಶ್ರೀವೃಂದಾವನ ಅಥವಾ ಲಕ್ಷ್ಮೀ ದೇವಿ ಎಂದು ಕೂಡ ಪರಿಗಣಿಸಲಾಗುತ್ತಾಳೆ. ಅವಳು ಸಂಪತ್ತು, ಐಶ್ವರ್ಯ, ಸಮೃದ್ಧಿ, ಬಂಗಾರ ಮತ್ತು ಕ್ಷೇಮದ ದೈವಿಕ ದೇವತೆ ಎಂದು ಧಾರ್ಮಿಕ ವಾದಗಳು ಮತ್ತು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಮಹಾಲಕ್ಷ್ಮಿಯ ಹುಟ್ಟು ಮಹಾಲಕ್ಷ್ಮೀ ದೇವಿ ಬಿಂದುಮಾಲಿ ಅಥವಾ ಲಕ್ಷ್ಮಣ ಏನೆಂಬ ಪುರಾಣ ಪ್ರಕಾರ ದೇವವೃಂದದಿಂದ ಹುಟ್ಟಿದ ಒಬ್ಬ ಪ್ರಮುಖ ದೇವತೆ. ಅವಳ ಕರುಣೆ, ಪವಿತ್ರತೆ ಮತ್ತು ಸಮ್ಮಾನದ ಮೂಲಕ ದೇವತೆಗಳಲ್ಲಿ ಒಬ್ಬ ಪ್ರಮುಖ ಸ್ಥಾನ ಪಡೆದಿದ್ದಾಳೆ. ಕತೆ: ಪೂರ್ವಕಾಲದಲ್ಲಿ ದೇವತೆಗಳು ಮತ್ತು ಅಶೂರರು ಒತ್ತಾಯದಿಂದ ಸಮುದ್ರಮಂಥನವನ್ನು ನಡೆಸಿದರು. ಈ ಸಮುದ್ರಮಂಥನದಿಂದ ಹಲವು ಅಮೂಲ್ಯ ವಸ್ತುಗಳು ಹೊರಬಿದ್ದವು. ಅವುಗಳಲ್ಲಿ ಮಹಾಲಕ್ಷ್ಮಿ ಅವರೂ ಕೂಡ ಹೊರಬಂದರು. ದೇವತೆಗಳು ಅವಳನ್ನು ಬಿಂದುಮಾಲಿ ಎಂದು ಅಭಿನಂದಿಸಿ ಅವಳನ್ನು ಐಶ್ವರ್ಯ, ಸಮೃದ್ಧಿ, ಧನ ಹಾಗೂ ಸುಖದ ನಿತ್ಯದ ದೇವತೆ ಎಂದು ಪೂಜಿಸಲು ಪ್ರಾರಂಭಿಸಿದರು. ಮಹಾಲಕ್ಷ್ಮಿಯ ಪಾವನತೆ: ಮಹಾಲಕ್ಷ್ಮೀ ದೇವಿ ನಿತ್ಯವೂ ಬಡವರಿಗೆ ಅನುಗ್ರಹವನ್ನು ನೀಡುತ್ತಾಳೆ. ಅವಳ ಪೂಜೆಯನ್ನು ಮಾಡುವುದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತದೆ, ಬದನೆಗೆ ಪ್ರಯೋಜನ ದೊರಕುತ್ತದೆ. ಅವಳ ಇಚ್ಛೆಗೆ ಪ್ರೇರಿತವಾಗಿ ಎಲ್ಲರೂ ಧನ, ಸಂಪತ್ತು ಮತ್ತು ಐಶ್ವರ್ಯವನ್ನು ಹೊಂದುತ್ತಾರೆ. ವಿಧಾನ: ಮಹಾಲಕ್ಷ್ಮಿಯ ಪೂಜೆ ಮುಖ್ಯವಾಗಿ ಶ್ರದ್ಧೆ, ನಿಸ್ವಾರ್ಥ ಸೇವೆ ಮತ್ತು ಪ್ರತಿದಿನವೂ ದಾನವಳಿಯು ನೆರವಾಗುವ ಕಾರ್ಯಗಳ ಮೂಲಕ ಮಾಡಲಾಗುತ್ತದೆ. ಮಹಾಲಕ್ಷ್ಮಿಯ ಕುರಿತು ಹಲವು ಪ್ರತ್ಯೇಕ ಕಥೆಗಳು ಮತ್ತು ಪೂಜಾ ವಿಧಿಗಳು ಇದ್ದು, ಅವಳು ದೇವಿ ಶಿವಭಕ್ತರು, ರಾಜಕೀಯ ನಾಯಕರಿಗೂ ಆಶೀರ್ವಾದ ನೀಡುವಂತಾಗಿದ್ದಾಳೆ.